ದ್ವೇಷ ಅಲ್ಲ ಮಗಳೇ, ಹೆತ್ತ ಕರುಳಿನ ಸಂಕಟ. ನಿನ್ನ ಈ ಬದಲಾವಣೆ ನೋಡ್ತಾ ಇದ್ರೆ ನನಗೆ ಭಯ ಆಗ್ತಿದೆ ಮಗಳೇ, ಭಯ ಆಗ್ತಿದೆ. ಭಯ ಯಾಕಪ್ಪ? ಹಾ, ಬದುಕು ಹೇಗೆ ಕರ್ಕೊಂಡು ಹೋಗುತ್ತೋ ಹಾಗೆ ಹೋಗ್ಬೇಕು ಅಂತ ನೀವೇ ಹೇಳ್ಕೊಟ್ಟಿದ್ರಲ್ಲ. ಹಾ, ಅಳಿಯ ಇಲ್ದೇ ರೇನಂತೆ, ಮಗಳು ನಾನಿಲ್ವಾ? ನನ್ನ ಜೊತೆ ಕೂತು 4 ತುತ್ತು ಊಟ ಮಾಡ್ಕೊಂಡು ಹೋಗಿ. ಅಮ್ಮನ ಕೈ ತುತ್ತು ತಿಂದು ತುಂಬ ವರ್ಷಗಳೇ ಆಗೋಗಿದೆ. ಪದ್ಮ, ಇವತ್ತು ಅಡುಗೆಗೆ ನಾನು ಕೈ ಜೋಡಿಸ್ತೀನಿ. ಅಪ್ಪ ಅಮ್ಮಂಗೆ ಇಷ್ಟವಾದ ಅಡುಗೆ ಎಲ್ಲ ನಾನೇ ಮಾಡ್ತೀನಿ. ಏನೋ ಭಾರಿ ಯೋಜನೆ ಹಾಕ್ತಿರೋ ಹಾಗಿದೆ ಗುರುಗಳು. ವೆಂಕಟನಾಥನ ಪತ್ನಿ ಸರಸ್ವತಿಯನ್ನ ಹೇಗೆ ಭೇಟಿ ಮಾಡಬೇಕು, ಎಲ್ಲಿ ಭೇಟಿ ಮಾಡಬೇಕು, ಏನು ಮಾತಾಡಬೇಕು, ಆಕೆನ ಗಂಡನ ವಿರುದ್ಧ ಹೇಗೆ ಎತ್ತಿ ಕಟ್ಟಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೇ ಗೋವಿಂದ. ಮಾಡಿ ಮಾಡಿ, ಆದರೆ ಓದ ತಕ್ಷಣ ಎತ್ತುಕಟ್ಟು ಕೆಲಸಕ್ಕೆ ಕೈ ಹಾಕಬೇಡಿ. ಹೌದೌದು, ಅನುಮಾನ ಬಂದ್ಬಿಡುತ್ತೆ ಗುರುಗಳೇ. ಮೊದಲ ಭೇಟಿಯಲ್ಲಿ ಸ್ನೇಹಿತನ ಹೆಂಡತಿಗೆ ಈಗ ಆಗಬಾರ್ದಾಗಿತ್ತು ಅಂತ ಕನಿಕರ ಮಾತ್ರ ತೋರಿಸ್ಬೇಕು. ಓಹೋ, ಆಮೇಲೆ ಮಗನನ್ನ ಮಾತಾಡ್ಸೋ ಥರ ಹೋಗಿ ವಿಶ್ವಾಸ ಗಳಿಸ್ಕೊಳ್ಬೇಕು. ಆಮೇಲೆ ನಿಮ್ಮ ಮೇಲೆ ಆಕೆಗೆ ಸ್ವಲ್ಪ ನಂಬಿಕೆ ಬಂದ ಮೇಲೆ ಪೀಠದ ಆಸೆಗೋಸ್ಕರ ಪ್ರೀತಿಯ ಮಡದಿಗೆ ದ್ರೋಹ ಮಾಡಬಾರ್ದಾಗಿತ್ತು ಅಂತ ಪೀಠಿಕೆ ಹಾಕಬೇಕು. ಆಕೆ ಅದಕ್ಕೆ ಸ್ಪಂದಿಸ್ತಿದ್ದಾಳೆ ಅಂತ ಗೊತ್ತಾದ ಮೇಲೆ ನಿಮ್ಮ ಎತ್ತುಕಟ್ಟು ಆಟ ಶುರು ಮಾಡಬೇಕು. ಈ ಪ್ರಯೋಗ ಯಶಸ್ವಿ ಆಗುತ್ತೆ ಅಂತೀಯಾ ಗೋವಿಂದ? ಮತ್ತೆ ಯಾಕೆ ಬಂತು ಗುರುಗಳೇ ಈ ಅನುಮಾನ? ಪ್ರಾಮಾಣಿಕ ಪ್ರಯತ್ನಕ್ಕೆ ಯಶಸ್ಸು ಖಂಡಿತ. ಹೆಣ್ಣು ಮಕ್ಕಳು ಎಷ್ಟು ಕಷ್ಟ ಬೇಕಾದರೂ ಸಹಿಸ್ಕೋತಾರೆ, ಆದರೆ ಗಂಡನಾದವನು ತನ್ನ ಪ್ರೀತಿಗೆ ನಂಬಿಕೆಗೆ ದ್ರೋಹ ಮಾಡಿದ್ರೆ ಮಾತ್ರ ಸಹಿಸ್ಕೊಳ್ಳೋದಿಲ್ಲ. ಈ ವೆಂಕಟನಾಥ ಮಾಡಿರೋದು ಅಂತಿಂತ ದ್ರೋಹ ಅಲ್ಲ, ಆಕೆ ಜೀವನನೇ ಹಾಳು ಮಾಡಿದ್ದಾನೆ. ಇಂಥ ಸಮಯದಲ್ಲಿ ಗಂಡನ ವಿರುದ್ಧ ಏನೇ ಹೇಳಿದ್ರೂ ಕೇಳಿಸ್ಕೋತಾಳೆ. ಆಕೆಯನ್ನ ಕೆರಳಿಸಿ ಮಠದ ಅಂಗಳದಲ್ಲಿ ತಂದು ನಿಲ್ಸಿದ್ರೆ ನೀವು ಗೆದ್ರಿ ಅಂತ ಅರ್ಥ. ನಿಲ್ಲಿಸ್ತೀನಿ ಗೋವಿಂದ, ನಿಲ್ಲಿಸ್ತೀನಿ. ಆಕೆನಷ್ಟೇ ಅಲ್ಲ, ಅವ್ರ ಅಪ್ಪನ್ನು ಎತ್ಕಟ್ತೀನಿ. ಮಗಳಿಗಾಗಿರೋ ಅನ್ಯಾಯಕ್ಕೆ ಅವರು ಕುದಿತಾ ಇರ್ತಾರೆ. ನಾವು ಸ್ವಲ್ಪ ತುಪ್ಪ ಹಾಕಿದ್ರೂ ಸಾಕು, ಬೆಂಕಿ ಧಗ ಧಗ ಅಂತ ಹತ್ಕೊಳ್ಳುತ್ತೆ. ಅವನು ವಿಲ ವಿಲ, ನಾವು ಕಿಲ ಕಿಲ. ಇದೆಲ್ಲ ಆಗಬೇಕು ಅಂದ್ರೆ ಸಂಚಾರದಲ್ಲಿರೋ ಯಾದವೇಂದ್ರ ಗುರುಗಳನ್ನ ಕರೆಸ್ಬೇಕು. ಅವನು ಮುಂದೆ ಪೈಪೋಟಿಯಾಗಿ ನಿಲ್ಲಿಸ್ಬೇಕು. ಅಕ್ಕ, ನೀವು ಕೂರಿ, ನಾನು ಬಡಿಸ್ತೀನಿ. ಇಲ್ಲ ಸರ್ಸು, ಆಮೇಲೆ ನಾವು ಒಟ್ಟಿಗೆ ಕೂರೋಣ ಬಿಡು. ಇಲ್ಲ ಇಲ್ಲ ಇಲ್ಲ, ನೀವು ಎಲ್ಲರೂ ಇವತ್ತು ಒಟ್ಟಿಗೆ ಕೂರಬೇಕು. ನಾನೇ ನನ್ನ ಕೈಯಾರೆ ಬಿಡಿಸ್ಬೇಕು. ಕುರಿ, ಬನ್ನಿ ಅಕ್ಕ, ಕೂತ್ಕೊಳ್ಳಿ. ಅರೆ, ಇದ್ಯಾಕೆ ಹೀಗೆ ಮೌನವಾಗಿ ಕೂತಿದ್ದೀರಾ? ಊಟ ಮಾಡಿ. ನಿಮಗೋಸ್ಕರ ರುಚಿ ರುಚಿಯಾಗಿ ಅಡುಗೆ ಮಾಡಿದ್ದೀನಿ, ಊಟ ಮಾಡಿ. ಮಗಳೇ, ಯಾಕಮ್ಮ ಹೀಗೆಲ್ಲ ವರ್ತಿಸ್ತಾ ಇದೀಯಾ? ನಾನು ಹೇಗಪ್ಪ ವರ್ತಿಸ್ತಾ ಇದ್ದೀನಿ? ನೀವೆಲ್ಲರೂ ಹೇಳಿದ್ರಿ ವಾಸ್ತವನ ಒಪ್ಕೊಳ್ಳೇಬೇಕು ಅಂತ, ನಾನು ಒಪ್ಕೊಂಡಿದ್ದೀನಿ. ಅವ್ರಿಗೀಗ ಸನ್ಯಾಸ ದೀಕ್ಷೆ ಆಗಿದೆ. ಇಂಥ ಭಾಗ್ಯ ಎಷ್ಟು ಜನಕ್ಕೆ ಸಿಗುತ್ತೆ ಹೇಳಿ? ಆ ಸಂಭ್ರಮನ ನಾವೆಲ್ಲರೂ ಆಚರಿಸೋದು ಬೇಡವೇ? ಅವರಿಗೆ ಪಾಯಸ ಅಂದರೆ ತುಂಬ ಇಷ್ಟ. ಅವ್ರ ದೀಕ್ಷೆ ಆಗಿರೋ ಸಂಭ್ರಮಕ್ಕೆ ಪಾಯಸ ಮಾಡಿದ್ದೀನಿ. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ. ಹಾಂ,
ಮೊದಲು ಪಾಯಸದಿಂದನೇ ಪ್ರಾರಂಭ ಮಾಡಿ. ಹೊಟ್ಟೆ ತುಂಬ ಊಟ ಮಾಡಿ, ಕೇಳಿ ಕೇಳಿ ಬಡಿಸ್ಕೊಳ್ಳಿ, ಆಯ್ತಾ? ಅಮ್ಮ ಅಮ್ಮ ಎಲ್ಲೋಗಿದ್ದೆ ಮಗನೇ, ಮಲ್ಕೊ ನಿದ್ದೆ ಮಾಡು ಅಂದರೆ. ಅಮ್ಮ, ಅವತ್ತಪ್ಪ ಬೊಂಬೆ ನೆಲದ ಮೇಲೆ ಬಿದ್ದಿತ್ತಿಲ್ಲ, ಅದೇ ಥರ ಅಮ್ಮ ಬೊಂಬೆ ನೀರಿನಲ್ಲಿ ಬಿದ್ದೋಗಿತ್ತಮ್ಮ. ಏನು ಅಂದರೆ ಸರಸ್ವತಿನ ಇಲ್ಲಿ ಒಬ್ಬಳನ್ನೇ ಒಂಟಿಯಾಗಿ ಬಿಡೋದು ಬೇಡ, ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ಬಿಡೋಣ. ಹೌದು ಸುನಂದ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಗುರುರಾಜಾಚಾರ್ಯರೇನು ಕನಿಕರದಿಂದ ಕರೆದಿದ್ದಾರೇನೋ ನಿಜ, ಆದರೆ ಈ ಕನಿಕರ ಎಷ್ಟು ದಿನ ಇರುತ್ತೆ? ಅವ್ರಿಗೂ ಅವ್ರದ್ದೇ ಆದ ಸಂಸಾರ ಇದೆ ಅಲ್ವೇ? ಇಷ್ಟು ವರ್ಷಗಳಿಂದ ತಮ್ಮ ಬರೋದಿಲ್ಲ ಅಂತ ಆಸ್ತಿನೆಲ್ಲ ತಾವೇ ಅನುಭವಿಸ್ತಾ ಇದ್ರು. ಈಗ ಸರಸ್ವತಿ ಮಗನನ್ನ ಕರ್ಕೊಂಡು ಹೋದ್ರೆ ಪಾಲಿಗೆ ಬಂದ್ಬಿಟ್ರು ಅನ್ನೋ ಭಾವನೆ ಇವತ್ತಲ್ಲ ನಾಳೆ ಬಂದರೂ ಬರಬಹುದು. ಎಷ್ಟೇ ಆದರೂ ಹುಟ್ಟುತ್ತಾ ಅಣ್ಣ ತಮ್ಮಂದ್ರು, ಬೆಳೀತಾ ದಾಯಾದಿಗಳಲ್ವೇ? ಹೌದು, ನಮ್ಗಾದ್ರೂ ಯಾರಿದ್ದಾರೆ? ಇರೋನೊಬ್ಬ ಮಗ ಅಲ್ವೇ? 3 ತಲೆಮಾರು ಕೂತು ತಿಂದ್ರು ಕರಗದೆ ಇರೋಷ್ಟು ಆಸ್ತಿ ಇದೆ. ಹೆತ್ತೋರ್ ಜೊತೆ ಇದ್ರೆ ಪಾಪ ಅವಳಿಗೂ ಒಂದು ಧೈರ್ಯ ಇರುತ್ತೆ. ಅವಳು ಬೇಡ ಅಂದ್ರೂ ಒತ್ತಾಯ ಮಾಡಿ ಗುರುಗಳಿಗೆ ಒಂದು ಮಾತು ಹೇಳಿ ಕರ್ಕೊಂಡು ಹೋಗ್ಬಿಡೋಣ. ಸರಿ, ಹಾಗೆ ಮಾಡೋಣ. ಸರಸ್ವತಿ ವರ್ತನೆ ನೋಡಿ ಅವಳಿಗೇನು ಆಗ್ಬಿಡುತ್ತೋ ಅಂತ ಹೆದರ್ಬಿಟ್ಟಿದ್ದೆ. ಆದರೆ ಅವಳ ಅಪ್ಪ ಅಮ್ಮ ಬಂದಮೇಲೆ ಪೂರ್ತಿ ಬದಲಾಗ್ಬಿಟ್ಲು. ವೆಂಕು, ಯಾವುದೇ ಆದರೂ ಇದ್ದಕ್ಕಿದ್ದಾಗೆ ಬದಲಾಗೋದು ಒಳ್ಳೆ ಲಕ್ಷಣ ಅಲ್ಲ.